ಐಪಿಎಲ್ ಸೀಸನ್ 19ರ 31ನೇ ಪಂದ್ಯ ಇವತ್ತು ನಡೆಯಲಿದೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿಯಾಗಲಿವೆ. ಸತತ 2 ಪಂದ್ಯಗಳನ್ನು ಬ್ಯಾಕ್ ಟು ಬ್ಯಾಕ್ ಗೆದ್ದಿರುವಂತಹ ಹೈದರಾಬಾದ್ ತಂಡ ಇವತ್ತಿನ ಪಂದ್ಯವನ್ನ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಗೆಲುವಿನ ಮೇಲೆ ಕಣ್ಣಿಟ್ಟಿದೆ. ಮತ್ತೊಂದು ಕಡೆ ಗೆಲುವಿನ ಉತ್ಸಾಹದಲ್ಲಿರುವಂತಹ ಆರೆಂಜ್ ಆರ್ಮಿಯನ್ನ ಬಗ್ಗುಬಡಿಯುವುದಕ್ಕೆ ತಮ್ಮ ಆಕ್ರಮಣಕಾರಿ ಆಟದ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ರೆಡಿಯಾಗಿದೆ. ಹೈದರಾಬಾದ್ ತಂಡಕ್ಕೆ ಪ್ರಮುಖವಾಗಿ ಬಲವಾಗಿರುವುದು ಬ್ಯಾಟರ್ಸ್. ಅಭಿಷೇಕ್ ಶರ್ಮಾ, ಕ್ಲಾಸೆನ್ ಮತ್ತು ಇಶಾನ್ ಕಿಶನ್ ಅವರು ರನ್ ಹೊಳೆಯನ್ನೇ ಹರಿಸುವಂತಹ ನಿರೀಕ್ಷೆ ಇದೆ. ಆದರೆ ಆರಂಭಿಕ ಬ್ಯಾಟರ್ ಟ್ರಾವಿಸ್ ಹೆಡ್ ಇನ್ನೂ ಕೂಡ ಫಾರ್ಮ್ ಬಂದಿಲ್ಲ. ಇದರಿಂದ ಸಣ್ಣ ಮಟ್ಟದ ಆತಂಕ ಹೈದರಾಬಾದ್ ತಂಡದಲ್ಲಿದೆ. ಬೌಲಿಂಗ್ ವಿಭಾಗದಲ್ಲಿ ಪ್ರಫುಲ್ ಹಿಂಗೆ ಮತ್ತು ಸಕೀಬ್ ಹುಸೇನ್ ಕಳೆದ 2 ಪಂದ್ಯಗಳ ತಮ್ಮ ಬೌಲಿಂಗ್ನಿಂದಾಗಿ ಹೈದರಾಬಾದ್ಗೆ ಹೊಸ ಶಕ್ತಿಯಾಗಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಸಾಮರ್ಥ್ಯ ನೋಡೋದಾದ್ರೆ ಅಕ್ಷರ್ ಪಟೇಲ್ ನೇತೃತ್ವದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈಗಾಗಲೇ ಆಡಿದ 5 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ಗೆದ್ದಿದ್ದು, ಕಳೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಜಯ ದಾಖಲಿಸಿರುವುದು ಡೆಲ್ಲಿ ತಂಡಕ್ಕೆ ದೊಡ್ಡ ಮಟ್ಟದ ಪಾಸಿಟಿವ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಡೆಲ್ಲಿ ತಂಡದಲ್ಲಿ ಕೆಎಲ್ ರಾಹುಲ್, ಪ್ರಥುಮ್ ನಿಸಾಂಕ ಮತ್ತು ಸಮೀರ್ ರಿಜ್ವಿ ಮೇಲೆ ತಂಡದ ಬ್ಯಾಟಿಂಗ್ ಡಿಪೆಂಡ್ ಆಗಿದ್ದು, ಮಿಡಲ್ ಆರ್ಡರ್ನಲ್ಲಿ ಸ್ಟೋಬ್ಸ್ ಮತ್ತು ಡೇವಿಡ್ ಮಿಲ್ಲರ್ ಅಂತಹ ಸ್ಫೋಟಕ ಆಟಗಾರರು ಕೂಡ ಇದ್ದಾರೆ. ಹಾಗಾಗಿ ಉಭಯ ತಂಡಗಳ ಇವತ್ತಿನ ಪಂದ್ಯ ಜಿದ್ದಾಜಿದ್ದಿಯಿಂದ ಕೂಡಿರಲಿದೆ. ಇದುವರೆಗೂ ಐಪಿಎಲ್ನಲ್ಲಿ 26 ಬಾರಿ ಉಭಯ ತಂಡಗಳು ಮುಖಾಮುಖಿಯಾಗಿದ್ದು, 13ರಲ್ಲಿ ಹೈದರಾಬಾದ್ ಗೆದ್ರೆ 12 ಪಂದ್ಯಗಳಲ್ಲಿ ಡೆಲ್ಲಿ ಗೆದ್ದಿದೆ. ಇನ್ನು ಪಂದ್ಯ ಸಂಜೆ 7:30ಕ್ಕೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆಯಲಿದ್ದು, ಈ ಪಿಚ್ ಬ್ಯಾಟಿಂಗ್ ಸ್ನೇಹಿಯಾಗಿದೆ.